ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಹಾದಿ ಈಗ ಸುಸೂತ್ರವಾಗಿದೆ. ಇವತ್ತು ಸಿದ್ದರಾಮಯ್ಯ ಅವರು 3 ಗಂಟೆಗೆ ಹೋಗಿ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಗವರ್ನರ್ ಸದ್ಯಕ್ಕೆ ಊರಿಗೆ ಹೋಗಿದ್ರು. ಆದ್ರೆ ಈಗ ಇಂದು ಸಂಜೆಯೇ ಗವರ್ನರ್ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಹಾದಿ ಸುಸೂತ್ರವಾಗಿದೆ. ಊರಿಗೆ ಹೋಗಿದ್ದ ಗವರ್ನರ್ ದಿಢೀರ್ ವಾಪಸ್. ನಾಳೆ ರಾಜ್ಯಕ್ಕೆ ರಾಷ್ಟ್ರಪತಿಯವರು ಆಗಮಿಸಲಿದ್ದಾರೆ. ಇದರ ಹಿನ್ನೆಲೆ ವಾಪಸ್ ಆಗ್ತಾ ಇರುವ ಥಾವರ್ ಚಂದ್ ಗೆಹ್ಲೋಟ್ ವಿವಿಧ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿ ಭಾಗಿ. ರಾಷ್ಟ್ರಪತಿ ಅವರನ್ನ ಬರಮಾಡಿಕೊಳ್ಳಲಿರುವ ಗವರ್ನರ್. ಈಗಾಗಲೇ ಗವರ್ನರ್ ಕಚೇರಿಯಲ್ಲಿ ಎಲ್ಲಾ ವ್ಯವಸ್ಥೆ ಆಗಿದೆ. ಸಂಜೆ ಸಿದ್ದರಾಮಯ್ಯ ಗವರ್ನರ್ ಭೇಟಿಯಾಗುವ ಸಾಧ್ಯತೆ ಇದೆ. ಗವರ್ನರ್ ಭೇಟಿಯಾಗಿ ರಾಜೀನಾಮೆ ಸಲ್ಲಿಕೆ ಫಿಕ್ಸ್. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಹಾದಿ ಈಗ ಸುಸೂತ್ರ ಆಗಿದೆ. ಕೇವಲ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಹಾದಿ ಅಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಕನಸು ಸಿಎಂ ಆಗುವಂತ ಕನಸಿನ ಹಾದಿಯೂ ಕೂಡ ಈಗ ಸುಸೂತ್ರವಾಗಿದೆ. ಯಾಕೆ ಅಂತಂದ್ರೆ ಇದ್ದಂತಹ ಅಡೆತಡೆ ಒಂದೇ, ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತಂದ್ರೆ ರಾಜ್ಯಪಾಲರು ಇರಬೇಕು. ಆದ್ರೆ ರಾಜ್ಯಪಾಲರು ಊರಿಗೆ ಹೋಗಿದ್ರು. ಸದ್ಯಕ್ಕೆ ಯಾವಾಗ ವಾಪಸ್ ಬರ್ತಾರೆ, ಹಾಗಾಗಿ ಇವತ್ತು ರಾಜೀನಾಮೆಯನ್ನ ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ವಾ ಎಂಬ ವಿಚಾರ ಕೂಡ ಚರ್ಚೆಗೆ ಗ್ರಾಸ ಆಗಿತ್ತು. ಆದ್ರೆ ಈಗ ರಾಜ್ಯಪಾಲರು ವಾಪಸ್ ಆಗಲಿದ್ದಾರೆ. ಇವತ್ತು ಸಂಜೆಯೇ ಗವರ್ನರ್ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ವಾಪಸ್ ಆದ ನಂತರ ಸಿದ್ದರಾಮಯ್ಯ ಅವರು ಗವರ್ನರನ್ನ ಭೇಟಿ ಮಾಡಿ ಒಂದು ರಾಜೀನಾಮೆಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಅವರ ಸಂಬಂಧಿಕರಿಗೆ ಅಂದ್ರೆ ಗವರ್ನರ್ ಅವರ ಸಂಬಂಧಿಕರಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅವರ ಆರೋಗ್ಯದ ಪರಿಸ್ಥಿತಿ ಕೂಡ ಗಂಭೀರ ಆಗಿತ್ತು ಅಂತ ಅವರನ್ನ ನೋಡ್ಲಿಕ್ಕೆ ಅಂತ ಊರಿಗೆ ಹೋಗಿದ್ರು. ಈಗ ಸದ್ಯಕ್ಕೆ ಗವರ್ನರ್ ಅವರು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಇವತ್ತು ಸಂಜೆಯೇ ವಾಪಸ್ ಆಗ್ತಾರೆ. ಹಾಗಾಗಿ ಹೋಗಿ ಭೇಟಿಯನ್ನ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಜೊತೆಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಯವರು ಭಾಗಿಯಾಗಲಿದ್ದಾರೆ. ಅಂದ್ರೆ ನಾಳೆ ರಾಷ್ಟ್ರಪತಿಯವರು ಕೂಡ ಆಗಮಿಸಲಿದ್ದಾರೆ. ಹಾಗಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ರಾಜ್ಯಪಾಲರು ಇರಬೇಕಾಗತ್ತೆ. ಸದ್ಯಕ್ಕೆ ಈ ಒಂದು ವಿವಿಧ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಯವರು ಭಾಗಿಯಾಗುವ ಬೆನ್ನಲ್ಲೇ ಗವರ್ನರ್ ಅವರು ರಾಷ್ಟ್ರಪತಿ ಅವರನ್ನ ಬರಮಾಡಿಕೊಳ್ಳಿಕ್ಕೆ ಈಗ ವಾಪಸ್ ಆಗಿದ್ದಾರೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಖುಷಿಯ ವಿಚಾರ. ಯಾಕೆಂತಂದ್ರೆ ಒಂದು ದಿನ ಮತ್ತೆ ಮುಂದೂಡಿಕೆ ಆಗುತ್ತಲ್ಲ ಪಟ್ಟಾಭಿಷೇಕ ಅಂತ ಸ್ವಲ್ಪ ಬೇಜಾರು ಕೂಡ ಆಗಿರೋ ಸಾಧ್ಯತೆಗಳಿರುತ್ತೆ. ಸದ್ಯಕ್ಕೆ ಈಗ ರಾಷ್ಟ್ರಪತಿ ಅವರ ಆಗಮನದ ಹಿನ್ನೆಲೆ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಅವರು ಕೂಡ ಹೋಗಿ ತಮ್ಮ ರಾಜೀನಾಮೆ ಪತ್ರವನ್ನ ಇವತ್ತೇ ಸಲ್ಲಿಕೆ ಮಾಡುವ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಹೋಗಿ ರಿಸೈನ್ ಮಾಡುವ ಸಾಧ್ಯತೆಗಳು ಕೂಡ ಇದ್ದಾವೆ. ಸಂಜೆ ಹೋಗಿ ಭೇಟಿಯನ್ನ ಮಾಡ್ತಾರೆ. 3 ಗಂಟೆಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ರು, ಅಂದ್ರೆ ಸಮಯಾವಕಾಶವನ್ನ ಪಡ್ಕೊಂಡಿದ್ರು. 3 ಗಂಟೆಗೆ ಹೋಗಿ ಭೇಟಿ ಮಾಡಬಹುದು ಅಥವಾ 3 ಗಂಟೆಗೆ ಆದ್ಮೇಲೂ ಕೂಡ ಹೋಗ್ಬೋದು. ಅಂದ್ರೆ ಈಗ ರಾಜ್ಯಪಾಲರು ಯಾವ ಸಂದರ್ಭದಲ್ಲಿ ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಬಂದ ತಕ್ಷಣವೇ ಹೋಗಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ಆಲ್ರೆಡಿ ರಾಷ್ಟ್ರಪತಿಯವರು ಆಗಮಿಸೋದ್ರಿಂದ ಅಂದ್ರೆ ನಾಳೆ ಏನು ಆಗಮಿಸ್ತಾರೆ, ಈಗ ಆಲ್ರೆಡಿ ಸಕಲ ರೀತಿಯಲ್ಲೂ ಕೂಡ ಗವರ್ನರ್ ಕಚೇರಿಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಬರಲೇಬೇಕಾಗತ್ತೆ. ಈಗ ರಾಜ್ಯಪಾಲರು ರಾಷ್ಟ್ರಪತಿಯವ್ರನ್ನ ಸ್ವಾಗತ ಮಾಡಿಕೊಳ್ಳಿಕ್ಕೆ ಸದ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಏನು ರಾಜೀನಾಮೆಯನ್ನ ಕೊಡಬೇಕು ಅಂತ ಸಿದ್ದರಾಮಯ್ಯ ಅವರು ತೀರ್ಮಾನವನ್ನ ತೆಗೆದುಕೊಂಡಿದ್ರು, ಅವರ ಹಾದಿ ಈಗ ಸುಲಭ ಆಗಿದೆ. ಹೋಗಿ ರಾಜೀನಾಮೆಯನ್ನು ಕೂಡ ಇವತ್ತು ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಹಾಗಾಗಿ ಇವತ್ತೇನಾದ್ರೂ ಸಿದ್ದರಾಮಯ್ಯ ಅವರು ಹೋಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರೆ ನಾಳೆ ಪಟ್ಟಾಭಿಷೇಕದ ಹಾದಿ ಕೂಡ ಸುಲಭ ಆಗುತ್ತೆ. ಇನ್ನು ನಾಳೆ ಮೇ ಬಿ ಇವತ್ತು ರಾಜೀನಾಮೆ ಸಲ್ಲಿಕೆ ಆದರೆ ನಾಳೆ ಸಿಎಂ ಪಟ್ಟಾಭಿಷೇಕ ಕೂಡ ಆಗುವ ಸಾಧ್ಯತೆಗಳಿರುತ್ತೆ. ನೋಡಬೇಕಾಗತ್ತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯೋಜನೆ ಆಗಿದೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ. ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸ ಏನಿದೆ, ಆ ಒಂದು ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಸಿದ್ದರಾಮಯ್ಯ ಅವರೇ ಆಯೋಜನೆ ಮಾಡಿದ್ದಾರೆ. ಕೆಲವೊಂದಿಷ್ಟು ಹಿರಿಯ ನಾಯಕರಿಗೂ ಕೂಡ ಆಲ್ರೆಡಿ ಆಹ್ವಾನವನ್ನು ನೀಡಲಾಗಿದೆ. ಸಚಿವ ಸಂಪುಟದ ಸಚಿವರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಯಾರೆಲ್ಲ ಭಾಗಿಯಾಗ್ತಾರೆ, ಜೊತೆಗೆ ಈ ಒಂದು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರನ್ನ ಹೋಗಿ ಭೇಟಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡುವ ಸಾಧ್ಯತೆಗಳಿದ್ದಾವೆ.
ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಹಾದಿ ಕೂಡ ಸುಸೂತ್ರ ಆಗಿದೆ. ಯಾಕೆಂತಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡ್ತಾರೆ ಅಂತ ಹೇಳಲಾಗಿತ್ತು. 3 ಗಂಟೆ ಸಮಯಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ನೀಡ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ದಿಢೀರ್ ಅಂತ ಊರಿಗೆ ಹೋಗಿದ್ರು ರಾಜ್ಯಪಾಲರು. ಈಗ ವಾಪಸ್ ಆಗ್ಲಿದ್ದಾರೆ ಇವತ್ತು ಸಂಜೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿದೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ. ಓವರ್ ಆಲ್ ಏನೆಲ್ಲ ಡೀಟೇಲ್ಸ್ ಇದೆ? But nothing out of the ordinary I see that is going to derail this from becoming what the BJP has been fantasizing about a Gehlot 2.0. I think that's a lot of ಸಾಹಿತ್ಯ ಏನು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಿರೋ ಹಿನ್ನೆಲೆ ಇವತ್ತು ಎಲ್ಲ ಸಚಿವರಿಗೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿರುವಂಥದ್ದು. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರು ಕೂಡ ಆಗಮನ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ನೋಡ್ತಾ ಇರ್ಬೋದು, ಈಗಾಗಲೇ ಜಾರ್ಜ್ ಆಗ್ಬೋದು, ರಾಘವೇಂದ್ರ ರೆಡ್ಡಿ ಆಗಿರ್ಬೋದು, ಮತ್ತು ಅದೇ ರೀತಿ ಅನೇಕ ಸಚಿವರು ಕೂಡ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸ್ತಾ ಇರ್ತದೆ ನಾವು ನೋಡ್ತಾ ಇರ್ಬೋದು ವಿಜುವಲ್ಸ್ನಲ್ಲಿ. ಯಾಕೆಂದರೆ ಪ್ರಮುಖವಾಗಿ ಏನು 2 ದಿನಗಳಿಂದ ಹೈಕಮಾಂಡ್ ನಾಯಕರಿಗೆ ಭೇಟಿ ಹೋಗಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯಗೆ ರಾಜೀನಾಮೆ ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಸಿದ್ದರಾಮಯ್ಯರು ಕೂಡ ರಾಜೀನಾಮೆ ನೀಡೋಕ್ಕೆ ಸಿದ್ಧತೆಯನ್ನು ಮಾಡ್ಕೊತಾ ಇರುವಂಥದ್ದು. ಪ್ರಮುಖವಾಗಿ ನಾವು ನೋಡೋದಾದರೆ ರಾಜ್ಯಪಾಲರು ಕೂಡ ನಿನ್ನೆ ರಾತ್ರಿ ತಮ್ಮ ಸಂಬಂಧಿಕರಿಗೆ ಅನಾರೋಗ್ಯ ಹಿನ್ನೆಲೆ ದೆಹಲಿಗೆ ತೆರಳಿದ್ರು, ಮುಂಬೈಗೆ ತೆರಳಿದ್ರು. ಈಗ ಮತ್ತೆ ಏನು ರಾಷ್ಟ್ರಪತಿಗಳು ಇವತ್ತು ರಾಜ್ಯಕ್ಕೆ ಆಗಮಿಸ್ತಿರೋ ಹಿನ್ನೆಲೆ ಅವರು ಕೂಡ ಏನು ವಾಪಸ್ಸಾಗಿ ಅವರು ಇನ್ವೈಟ್ ಮಾಡೋಕ್ಕೆ ರಾಜ್ಯಕ್ಕೆ ಬರ್ತಿದ್ದಾರೆ ಎಂಬುದು ಕೂಡ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿಯೇ ಏನು ಸಿಎಂ ಸಿದ್ದರಾಮಯ್ಯರು ಇವತ್ತು ಸಂಜೆ ನಂತರ ರಾಜೀನಾಮೆ ನೀಡುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಇವತ್ತೇನು ಸಚಿವರುಗಳೆಲ್ಲರಿಗೂ ಕೂಡ ಏನು ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಿರ್ತದೆ. ಈ ಡಿನ್ನರ್ ಮೀಟಿಂಗ್ ಕೂಡ ರಾಜೀನಾಮೆ ಬಗ್ಗೆ ಚರ್ಚೆ ಆಗುತ್ತೆ. ಅದೇ ರೀತಿ ಏನು ಹೈಕಮಾಂಡ್ ಮಟ್ಟದಲ್ಲಿ ಏನು ರಾಹುಲ್ ಗಾಂಧಿ ಜೊತೆ ಚರ್ಚೆ ಆಯಿತು ಮತ್ತು ಅವರೇನೆಲ್ಲ ಸೂಚನೆಗಳ ಕೊಟ್ಟರು ಅದ್ರ ಬಗ್ಗೆಯೂ ಕೂಡ ಇವತ್ತು ಸಚಿವರಲ್ಲಿ ಕನ್ವರಿಕೆ ಮಾಡುವ ಸಾಧ್ಯತೆ ಇರುವಂಥದ್ದು. ನಾಳೆ CLP ಮೀಟಿಂಗ್ ಕರೆಯುವ ಸಾಧ್ಯತೆ ಇರುವಂಥದ್ದು. ಅಂದರೆ ಯಾರು ನೂತನವಾಗಿ ಸಿಎಂ ಆಯ್ಕೆ ಆಗ್ತಾರೆ ಅದರ ಬಗ್ಗೆಯೂ ಕೂಡ ನಾಳೆ CLP ಮೀಟಿಂಗ್ ಕರೆದು ಚರ್ಚೆ ನಡೆಸುವ ಸಾಧ್ಯತೆ ಇರುವಂಥದ್ದು. ಆದರೆ ಪ್ರಮುಖವಾಗಿ ಇವತ್ತಿನ ಬೆಳವಣಿಗೆ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಈಗ ಸದ್ಯ ಮಾಹಿತಿಯ ಪ್ರಕಾರ ಏನು ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟ ನಂತರ ದೆಹಲಿಗೆ ಹೋಗ್ತಾರೆ ಅಂತ ಕೂಡ ಈಗ ಚರ್ಚೆ ಇರುವಂಥದ್ದು. ಅದು ಏನು ಎಂಬುದು ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು. ಒಟ್ಟಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಪರ ಇರುವಂಥ ಸಚಿವರುಗಳಾಗಿರ್ಬೋದು ಮತ್ತು ಶಾಸಕರು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬೇಡಿ ಅಂತ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯರು ತಮ್ಮ ಆಪ್ತ ಸಚಿವರ ಮತ್ತು ಶಾಸಕರ ಜೊತೆ ಏನು ಮಾತುಕತೆಯನ್ನು ನಡೆಸಿದ್ರು, ಮೀಟಿಂಗನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಡಿ, ಆ ನಂತರ ಏನು ಬೇಕಾದರೆ ರಾಹುಲ್ ಗಾಂಧಿ ಜೊತೆ ನಾವು ಕೂಡ ಒಂದು ಸುತ್ತಿನ ಮಾತುಕತೆ ನಡೆಸಿ ಆ ನಂತರ ನಿರ್ಧಾರ ಮಾಡೋಣ ಅಂತ ಹೇಳಿದ್ರು ಕೂಡ ಇಲ್ಲೇ ಒಂದು ಕಡೆ ಸಿದ್ದರಾಮಯ್ಯರು ರಾಹುಲ್ ಗಾಂಧಿಯ ಮಾತಿಗೆ ಬೆಲೆ ಕೊಟ್ಟು ಎಲ್ಲವನ್ನೂ ಸಿದ್ಧತೆಯನ್ನು ಮಾಡ್ಕೊಂಡಿರೋದು. ಅಂದರೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಏನು ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸುವ ಸಾಧ್ಯತೆ ಇರುವಂಥದ್ದು. ಒಟ್ಟಿನಲ್ಲಿ ರಾಜ್ಯಪಾಲರು ಬಂದಿದ್ದೇ ಆದಲ್ಲಿ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಕೂಡ ತಲುಪಿಸುವಂಥದ್ದು. ಇದರಿಂದಾಗಿ ಇದು ಇವತ್ತಿನ ಬೆಳವಣಿಗೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು. ಈಗ ಏನು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಆಯೋಜನೆ ಮಾಡಿರುವಂಥದ್ದು. ಆ ಮೀಟಿಂಗ್ನಲ್ಲಿ ಯಾವೆಲ್ಲ ಶಾಸಕರು ಸಚಿವರು ಏನೆಲ್ಲ ನಿರ್ಧಾರಗಳನ್ನು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯರಿಗೆ, ಮುಂದಿನ ಬೆಳವಣಿಗೆ ಏನಾಗುತ್ತೆ ಎಂಬುದು ಕೂಡ ಈ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿರುವಂಥದ್ದು ಸಾಹಿತ್ಯ. ಈಗ ಬಹಳ ಮುಖ್ಯವಾಗಿ ಈದ್ಗಾ ಮೈದಾನದಲ್ಲಿ ಕಾರ್ಯಕ್ರಮ ಕೂಡ ಇದೆ, ಆಲ್ರೆಡಿ ಆಹ್ವಾನ ಕೂಡ ಬಂದಿದೆ. ಆದರೆ ಸಿದ್ದರಾಮಯ್ಯ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರಾ ಅಥವಾ DK ಶಿವಕುಮಾರ್ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಇದರ ಜೊತೆಗೆ DK ಶಿವಕುಮಾರ್ ಅವರಿಗೂ ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಆಹ್ವಾನವನ್ನ ನೀಡಲಾಗಿದೆ. ಅವರು ಕೂಡ ಇಲ್ಲಿಗೆ ಬಂದು ಭಾಗಿಯಾಗ್ತಾರಾ ಹೇಗೆ ಅಂತ? ಸಾಹಿತ್ಯ ಹೌದು, ಏನು DK ಶಿವಕುಮಾರಿಂದ ಹಿಡಿದು ಎಲ್ಲ ಸಚಿವರು ಅಂದರೆ ತಮ್ಮ ಸಚಿವ ಸಂಪುಟ ಸಭೆಗಳು ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿರೋಂಥದ್ದು ಈ ಮೀಟಿಂಗ್ಗೆ. ಅದರಿಂದಾಗಿ ಅದಕ್ಕೆ ಬೇಕಾದಂಥ ಬ್ರೇಕ್ಫಾಸ್ಟನ್ನು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರೋಂಥದ್ದು. ಸದ್ಯಕ್ಕೆ ಈಗಾಗಲೇ ಒಬ್ಬೊಬ್ಬರಾಗಿ ಸಚಿವರು ಕೂಡ ಏನು ಇದಕ್ಕೆ ಸಿದ್ದರಾಮಯ್ಯ ಮನೆಗೆ ಆಗಮಿಸ್ತಾ ಇರೋಂಥದ್ದು. ಪ್ರಮುಖವಾಗಿ ನಾವು ನೋಡ್ತಿರ್ಬೋದು, ಈಗಾಗಲೇ ಜಾರ್ಜ್ ಆಗಿರ್ಬೋದು ಮತ್ತು ಅದೇ ರೀತಿ ರಾಮಲಿಂಗಾರೆಡ್ಡಿ, MB ಪಾಟೀಲ್ ಮತ್ತು ಬೈರತಿ ಸುರೇಶು ಮತ್ತು ಸಂತೋಷ್ ಲಾಡು, ಸುಧಾಕರ್ ಸೇರಿದಂತೆ ಹಲವು ನಾಯಕರು ಕೂಡ ಈಗಾಗಲೇ CM ನಿವಾಸಕ್ಕೆ ಆಗಮಿಸ್ತಾ ಇರುವಂಥದ್ದು. ಇನ್ನು ಸದ್ಯ DCM ಅವರು ಕೂಡ ಆಗಮಿಸುವ ಸಾಧ್ಯತೆ ಇರುವಂಥದ್ದು. ಇನ್ನು ಸಾಕಷ್ಟು ಹಿರಿಯ ಸಚಿವರುಗಳು ಕೂಡ ರಾಜ್ಯಕ್ಕೆ CM ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಬೇಕಾಗಿದೆ. ಒಟ್ಟಿನಲ್ಲಿ ಇವತ್ತಿನ ಬೆಳವಣಿಗೆ ಏನೆಲ್ಲ ಆಗಿರುತ್ತೆ ಎಂಬುದು ಕೂಡ ಕುತೂಹಲದಿಂದ ಎಲ್ಲರೂ ಕೂಡ ಕಾದು ನೋಡ್ತಾ ಇರುವಂಥದ್ದು. ಪ್ರಮುಖವಾಗಿ ರಾಜ್ಯಪಾಲರು ಏನು ಸಂಬಂಧಪಟ್ಟಂತಿನ ರಾಜ್ಯಪಾಲರು ಬರುವ ಆಗಮನ ಬಗ್ಗೆ ಎಲ್ಲರೂ ಕುತೂಹಲದಿಂದ ಕಾಯ್ತಿರುವಂಥದ್ದು. ಏನು ಸಂಜೆ ಒಂದು ವೇಳೆ ಬಂದಿದ್ದೇ ಆದಲ್ಲಿ ಇವತ್ತು ಏನು ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರಿಗೆ ಸಲ್ಲಿಸುವ ಸಾಧ್ಯತೆ ಇರುವಂಥದ್ದು ಸಾಹಿತ್ಯ.
ಮಾರುತಿ, ಈಗ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಎಷ್ಟು ಗಂಟೆಗೆ ಪ್ರಾರಂಭ ಆಗಬಹುದು ಅಂತ, ಯಾಕೆಂತಂದ್ರೆ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ, ಜೊತೆಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬರಬೇಕಾಗಿದೆ. ಹಾಗಾಗಿ ಎಷ್ಟು ಗಂಟೆಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀಬಹುದು? ಸಹಿತ ಈಗ ತಾನೇ ಏನು ಸಚಿವರುಗಳು CM ಸಿದ್ದರಾಮಯ್ಯ ಮನೆಗೆ ಆಗಮಿಸ್ತಾ ಇರೋದ್ರಿಂದ ಇನ್ನೇನು ಕೆಲವೇ ಕ್ಷಣಗಳಂದರೆ ಎಲ್ಲರೂ ಸಚಿವರು ಬಂದ ನಂತರ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಏನು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಮೊನ್ನೆ ದೆಹಲಿಯಲ್ಲಿ ಏನು ನಡೀತು ಅಂದರೆ ರಾಜೀನಾಮೆ ವಿಚಾರ ಆಗಿರ್ಬೋದು, ಮತ್ತು ಬೇರೆ ರಾಜಕೀಯ ವಿಚಾರ ಚರ್ಚೆ ಆಗಿರ್ಬೋದು, ಮತ್ತು CM ಹಾದಿ ಬಗ್ಗೆ ಏನೆಲ್ಲ ಚರ್ಚೆ ಆಯಿತು, ಹೈಕಮಾಂಡ್ ನಾಯಕರು CM ಸಿದ್ದರಾಮಯ್ಯಗೆ ಯಾವೆಲ್ಲ ಸೂಚನೆಯನ್ನು ಕೊಟ್ಟರು, ಮತ್ತು ಅದೇ ರೀತಿಯಾದ ಸಿದ್ದರಾಮಯ್ಯಗೆ ಏನೆಲ್ಲ ಮನವಿ ಮಾಡಿದ್ರು ಎಂಬ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಏನು ಸಚಿವ ಸಂಪುಟ ಅಂದರೆ ಕರೆದಿರುವಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ತಿಳಿಸುವ ಸಾಧ್ಯತೆ ಇರುವಂಥದ್ದು. ಅದೇ ರೀತಿಯಾದಂಥ ಸುದ್ದಿಗೋಷ್ಠಿ ನಡೆಸ್ತಾರೆ ಎಂಬ ಸುದ್ದಿ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಆ ನಂತರ ಏನಾಗುತ್ತೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಈಗಾಗಲೇ ದೆಹಲಿಗೆ ಹೋಗೋದಕ್ಕೂ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಎಂಬ ಚರ್ಚೆ ಕೂಡ ಈಗ ಕಾಂಗ್ರೆಸ್ನ ಇರುವಂಥದ್ದು. ಏನಾಗುತ್ತೆ ಎಂಬುದು ಕೂಡ ಇನ್ನೇನು ಕ್ಷಣಗಳಲ್ಲಿ ಗೊತ್ತಾಗುವ ಸಾಧ್ಯತೆ ಇರುವಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.